Hey guys, good morning and welcome back to my channel. ಸೊ ಇವತ್ತು ಏಕಾದಶಿ ಹಬ್ಬ ಆಗಿರೋದ್ರಿಂದ ಇವತ್ತು ನಾವೆಲ್ಲ ಉಪವಾಸ, ಹಾಗೆ ಪ್ರಿಪ್ರೇಷನ್ಸ್ ಕೂಡ ನಡೀತಿದೆ. ನಮ್ಮ ಊರಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ. ಒಂದಿನ ಫುಲ್ ಉಪವಾಸ ಇದ್ದು ಮಾರನೇ ದಿನ 3 ಗಂಟೆಗೆ ಎದ್ದು ಅಡುಗೆ ಎಲ್ಲ ಮಾಡಿ ಎಲ್ಲರನ್ನೂ ಕರೆದು ಊಟ ಹಾಕ್ತಾರೆ. ಸೊ ಅವಾಗಿನ ನಡ್ಕೊಬಂದಿರೋಂಥ ಪದ್ಧತಿ ಇದು. ಬ್ಲಾಗ್ ಮಾಡ್ತಾ ಆಲೋಗಿಸ್ಬಿಟ್ಟೆ ಗೈಸ್ನ. ಇಟ್ಸ್ ಫೈನ್. ಸೊ ಇವಾಗ ಉಪವಾಸ ಯಾರಿಲ್ವೋ ಅವ್ರಿಗೆಲ್ಲ ಕಾಫಿ ಮಾಡಬೇಕು. ಯಾವ ಪ್ರಿಪ್ರೇಷನ್ಸ್ ಏನೋ ಆಚೆ ನಡೀತಿದೆ, ಕ್ಲೀನಿಂಗ್ ಮಾಡ್ತಿದ್ದಾರೆ. ಸೊ ಅದ್ರ ಕ್ಲಿಪ್ ಕೂಡ ನಾನು ಆ್ಯಡ್ ಮಾಡ್ತೀನಿ ಟು ಚೆಕ್ ಇಟ್ ಔಟ್. ಆ್ಯಂಡ್ ಎಸ್, ಇವಾಗ ಕಾಫಿ ಮಾಡೋಣ. ಗೈಸ್, ನಾನು ಐಟಮ್ಸ್ ಬುಕ್ ಮಾಡಿದ್ದೆ ಸ್ವಲ್ಪ. ಸೊ ಐ ಗಾಟ್ ದಿಸ್ ಜಾರ್, 1 ಲೀಟರ್ ಆಫ್ ಸಾಲ್ಟ್ ಮತ್ತು ಶುಗರ್ ಏನಾದರೂ ಮಾಡ್ಬೋದು. ಸೊ ನಾವು ಅಲ್ಲಿ ಉಪ್ಪು ಮತ್ತು ಪುಡಿ ಉಪ್ಪು ಇಷ್ಟು ಸ್ಟೋರ್ ಮಾಡಿದ್ದೀವಿ. ಆ್ಯಂಡ್ ಪ್ಲಸ್ ಇದೊಂದು ಆ್ಯಂಡ್ ಫ್ಯೂ ಐಟಮ್ಸ್ ವಿಲ್ ಶೋ ಯು. ಸೊ ಎಸ್, ಡೈನಿಂಗ್ ಟೇಬಲ್ ಬೇಕಾಗಿರುವಂಥ ಎಸೆನ್ಷಿಯಲ್ಸ್ ಕೂಡ ಬುಕ್ ಮಾಡಿದ್ದೀನಿ. ಕಾಫಿ ರೆಡಿ, 5 ಗ್ಲಾಸ್ ಮಾಡಿದ್ದೀನಿ. ನೋಡೋಣ ಯಾರ್ಯಾರಿಗೆ ಬೇಕು ಅಂತ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಗೈಸಲ್ಲಿ ಆ್ಯಕ್ಚುಲಿ. ಎತ್ಕೊ, ಇದರಲ್ಲೇ ಕೊಟ್ಬಿಡು. ನಮ್ಮ ಆಂಟಿ ರಂಗೋಲಿ ಹಾಕ್ತವ್ರೆ. ಓಕೆ ಗೈಸ್, ಜಸ್ಟ್ ನಾವು ಗಾಟ್ ರೆಡಿ. ಸೊ ಇವಾಗ ಹೋಗಿ ಪೂಜೆ ಮಾಡೋಣ. ಓಕೆ ಗಾಯ್ಸ್, ಸೊ ಇವಾಗ ತಾನೇ ಪೂಜೆ ಎಲ್ಲ ಮುಗೀತು. ಸೊ ಇವತ್ತು ಉಪವಾಸ ಆಗಿರೋದ್ರಿಂದ ಅಡುಗೆ ಏನೂ ಇಲ್ಲ ಇವತ್ತು. ಸೊ ಹಾಗಾಗಿ ದೇವರ ಪೂಜೆ ಕೊಡಬೇಕು. ಅದಾದಮೇಲೆ ಸಾಯಂಕಾಲ ಅರೌಂಡ್ ಎಷ್ಟೊತ್ತಿಗೂ ಗೊತ್ತಿಲ್ಲ. ಸೊ ಯಾ, ದಟ್ಸ್ ಆಲ್. ನಾನು ಮನೆ ಫುಲ್ಲು ಧೂಪದು ಓಕೆ ಬಂದರೆ ನನಗೆ ಇಷ್ಟ ಗೈಸ್ ಆ್ಯಕ್ಚುಲಿ. ನೋಡಿ, ನಮ್ಮ ಅಜ್ಜಿ ಪಾಪ ಕಾಲು ನೋವು, ವಯಸ್ಸಾಯ್ತು ಅದಕ್ಕೆ ತಾನೇ ಮೈ. ಓ, ನಮ್ಮ ಬಾಡಿ ಬಿಲ್ಡರು. ಓಯೋ, ಇದು ನಂದು ಟೀ ಶರ್ಟು. ನನ್ನ ಮೇಲೆ ಹಣೆಗೂ ನಂದು ಟೀ ಶರ್ಟ್ ಗೈಸ್. ಇದು ವೈಟ್ ಕಲರ್ ನಂದು. ಎಲ್ಲೋಯ್ತು ಅಂತ ಎಷ್ಟೋ ದಿನದಿಂದ ಹುಡುಕ್ತಾ ಇದ್ದೆ. ನೋಡಿದ್ರೆ ಈ ನನ್ನ ಮಗ ಹಾಕ್ಕೊಂಡಿದ್ದಾನೆ. ಇರಲಿ, ನಾನು ಅವ್ನು ಹಾಕ್ಕೊತೀನಿ, ಅವ್ನು ನಂದು ಹಾಕ್ಕೊತಾನೆ ಟೀ ಶರ್ಟು. ಸೊ ಇಟ್ಸ್ ಫೈನ್. ನಮ್ಮ ಆಂಟಿ ರೆಡಿ ಆಗ್ಬಿಟ್ಟು ಬಂದರು. ಇವನಿಗೆ ಬೈತಾವ್ರೆ, ಹಬ್ಬ ಆದರೆ ಇನ್ನೂ ಸ್ನಾನ ಮಾಡಿಲ್ಲ, ಪೂಜೆ ಮಾಡಿಲ್ಲ ಅಂತ. ಹಬ್ಬ ಎಲ್ಲ ಮಾಡಲ್ಲ. ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಪೂಜೆ ಮಾಡಿಸ್ಬೇಕು ಅಂತ. ನಾನು, ನಮ್ಮ ಆಂಟಿ, ನಮ್ಮ ಅಜ್ಜಿ, ನಮ್ಮ ಅಂಕಲ್ ಎಲ್ಲ ಬರ್ತಾರೆ. ಆಮೇಲೆ ಇವಾಗ ಹೋಗಿ ಪೂಜೆ ಮಾಡಿಸ್ಬೇಕು. ನಾವಿವಾಗ ಆನೆಕಲ್ಗೆ ಹೊರಟಿದ್ದೀವಿ. ಸ್ವಲ್ಪ ಐಟಮ್ಸ್ ತಗೊಂಡ್ಬರ್ಬೇಕಂತೆ ಮನೆಗೆ, ಅದಕ್ಕೆ ಆನೆಕಲ್ಗೆ ಹೋಗ್ತಾ ಇದೀವಿ ಇವಾಗ. ಆದರೆ ನಮ್ಮ ಅಂಕಲ್ ಚಪ್ಪಲಿನೇ ಹಾಕೊಂಡ್ಬಂದಿಲ್ಲ ಗೈಸ್, ತಿರ್ಗಾ ಹೋಗ್ತಾರೆ. ಇಲ್ಲ ಗೇರಲ್ಲಿ ಹಾಕ್ಬಿಟ್ಟು ಹೋಗು, ಇಲ್ಲ ಅಂದರೆ ಇದೆತ್ತು ಮೇಲೆ ಹ್ಯಾಂಡ್ ಬ್ರೇಕು. ಹೂವು ತಗೊತಾ ಇದ್ದೀರಿ. ಆಲ್ಮೋಸ್ಟ್ ಇಲ್ಲೊಂದು ಸ್ವಲ್ಪ ಇದೆ, ಅಲ್ಲೊಂದು ಸ್ವಲ್ಪ ಇದೆ. ಡಿಕ್ಕಿರಲ್ಲೆಲ್ಲ ಇಷ್ಟು ಶಾಪಿಂಗ್ ಆಗಿದೆ. ಸೊ ಹಲಸಿನ ಹಣ್ಣು, ಆಮೇಲೆ ಇನ್ನೇನೇನು ತಗೊಬಂದಿದ್ಯಾ? ಮಾವಿನಕಾಯಿ, ಹಲಸಿನ ಹಣ್ಣು, ಮಾವಿನಕಾಯಿ, ಆಮೇಲೆ ಏನು ತಗೊಂಡೆ? ರೇಷನ್ ಏನಿಲ್ಲ, ಇಷ್ಟು ಐಟಮ್ ತಗೊಬಂದಿದ್ರು ಗೈಸ್. ಅಲ್ಲೊಂದು ಮ್ಯಾಟು ನಮ್ಮ ಅಜ್ಜಿ ಎತ್ಕೊಂಡು ಹೋಗ್ತಾ ಇದಾರೆ, ಅದೊಂದು. ಅವಾಗೆಲ್ಲ ಹೋಗಿ ಸೆಟಪ್ ಮಾಡೋಣ ಗೈಸ್. ಇಲ್ಲಿ ನೋಡಿ ಗೈಸ್, ಅವಿ ಏನಮ್ಮ ಅದು? ಚಾಮಿನಾ? ಕೈ ಮುಗಿ.
ಆಂಟಿ ಈ ಥರ ಮಾಡೋದು? ಆವತ್ತಿಂದ ಮಾಡಿರೋದು ಕಲಶ ಇಕ್ಕಿ ಪೂಜೆ ಮಾಡಬೇಕು. ನಮ್ಮ ಮನೆಯಲ್ಲೆಲ್ಲ ಗೋವಿಂದ ಆಗಲಿ ಗೈಸ್. ನೋಡಿ ನಮ್ಮ ಅಜ್ಜಿ ನೋಡಿಸ್ತೀನಿ. ಇವ್ರಿಗೆಲ್ಲ ಇಕ್ಬೇಕು. ಎಲ್ಲಿ ಮೈ ನಿಂಗೆ ಬಟ್ಟು ನೋಡಿ ಗೈಸ್, ಗೋವಿಂದ ಇವ್ರಿಗೆಲ್ಲ ಇವಾಗ ಇಕ್ಬೇಕು. ಕೆಂಪುದು ಇಲ್ಲಿ ಗೈಸ್ ನೋಡಿ ಗೈಸ್, ಗೋವಿಂದ. ನಾವಿವಾಗ ಪೂಜೆ ಮಾಡ್ತಾ ಇದ್ದೀವಿ. ಒಂದೇ ನಿಮಿಷ ಇವ್ನ ನಾಮ ನೋಡಿಸ್ಬಿಡೋಣ. ನಾನೇ ಇಕ್ಕಿದ್ದು ಚೆನ್ನಾಗೈತೆ. ಇವಾಗ ಪೂಜೆ ಮಾಡೋಣ. ಹೋಗಲ್ಲ ಯಾವ್ದು ಫೋನ್? ಏ ಅವ್ರು ತೇಜು ನಾನೊಂದು ಹಲೋ ವಿಡಿಯೋ ಮಾಡ್ತಿಲ್ಲ ಗೊತ್ತಾಗಲ್ಲ. ಗೈಸ್ ನಮ್ಮ ಬುಡ್ಡುನು ಗೋವಿಂದ ಗೈಸ್. ಎಲ್ಲಿ ಪ್ರಶಾಂತ್ ನೋಡ್ಸು ನೀನು. ಏ ಬೊಟ್ಟು ನೋಡ್ಸಲಿ ಗೋಕೆ. ಚಿಕ್ಕದು ಅಂಕಲ್ ಅದೇನದು ಲೈನಲ್ಲಿ ಹೋಗಿರಾ, ಕ್ರಾಸಲ್ಲಿ ಹೋಗಿರೋದಿನ? ಆಂಟಿ ಸ್ವಲ್ಪ ನಿಮ್ ಚಿಕ್ಕ ಮಗನ್ ತಪ್ಪು. ಏನವ ನಂಗೆ ತಿಂತ ಇದ್ಯಾ? ಪ್ರಸಾದ ತಿನ್ನು. ಗೌರ್ಮೆಂಟ್ ಫ್ರೀನಾ? ಬರ್ದಾಕಿದ್ರಂತೆ. ವಾರ್ತಾ ಬರ್ದಾಕಿದ್ರಿ. ಸ್ನಾನ ಮಾಡಿದ್ದೆ ಇನ್ನಾರು ಹೋಗ್ತಾರೆ. ನೋಡೋಣ ಗೈಸ್ ಯಾವ ಕಾಯಿ ಚೆನ್ನಾಗಿದೆ ಅಂತ. ಕಾಸು ಕೊಡಿ. ಕಾಸು ಕೊಟ್ಟಿರೋ ಕಾಯಿ ಚೆನ್ನಾಗಿರುತ್ತೆ. 50 ರೂಪಾಯಿ. ಇದು ನೋಡು, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗೈತೆ. ಗೈಸ್ ನಾಳೆ ಹಬ್ಬಕ್ಕೆ ಏನೇನೋ ಪ್ರಿಪ್ರೇಷನ್ಸ್ ಮಾಡ್ತಾ ಇದಾರೆ. ಇದೇನಿದು ಸಾಮೆದಂಟ? ಅದನ್ನೇ ಅದು ಹಂಗಿರುತ್ತಾ? ಚಟ್ನಿ, ಹಾಂ, ಪಲ್ಯ, ಅದು ಅಕ್ಸೆ ಸೊಪ್ಪು ಪಲ್ಯ. ಆಮೇಲೆ ಇನ್ನ ಕುಂಬಳಕಾಯಿ ಪಲ್ಯ, ಬೀನ್ಸ್ ಪಲ್ಯ, ಆಲೂಗಡ್ಡೆ ಪಲ್ಯ, ಹೆಸರುಬೇಳೆ, ಏನೇನೋ ಮಾಡ್ತಾರೆ. ಏನೇನೋ ಮಾಡ್ತಾರೆ ಗೈಸ್. ನಾಳೆ ನೋಡಿಸ್ತೀನಿ ನಿಮಗೆ. ಕಾಳು ಸಾರು, ಪಾಯಸ, ಮುದ್ದೆ. ನಾಳೆ ಫುಲ್ ಮಿಲ್ಸ್ ಊಟ. ಇವತ್ತೆಲ್ಲ ಉಪವಾಸ ಇದ್ಬಿಟ್ಟು. ಸೊ ಇಷ್ಟೆಲ್ಲ ಈ ಥರ ಇರುತ್ತೆ ಒಳಗಡೆ. The next day. ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಇನ್ನೊಂದು ದಿನ, ಏಕಾದಶಿ ಹಬ್ಬ ಮಾರನೇ ದಿನ. ಊಟ ಎಲ್ಲ ಮಾಡಿ ದೇವ್ರಗಡೆ ಹಾಕಬೇಕು. ಸೊ ಆಲ್ರೆಡಿ ಎಷ್ಟೊಂದು ಐಟಮ್ಸ್ ಮಾಡಿಬಿಟ್ಟಿದ್ದಾರೆ. ಊಟ ಬಂದ್ಕೊಳ್ಬೇಕಾದ್ರೆ ನೋಡೋಣ ಏನೇನು ಮಾಡಿದ್ದಾರೆ ಅಂತ. ಏನು ಪಲ್ಯ, ಇದೊಂದು ಇದೇನು ಇದು? ಕಳ್ಳೆಗೊಜ್ಜು, ಕೋಸಂಬರಿ. ಇದು ಬಂದು ಆಲೂಗಡ್ಡೆ ಪಲ್ಯ. ಪಾಯಸ, ಇದರಲ್ಲಿ ಇದು ಪಾಯಸ. ಇದು ಬೀನ್ಸ್ ಪಳ್ಕಾಯಿ ಪಲ್ಯ, ಇಲ್ಲಿ ಸಾಮೆದಂಟು. ಇದು ಚಟ್ನಿ ತರ ಮಾಡ್ತಾರಲ್ಲ. ಇದು ಚಟ್ನಿ. ಅದು ಚಟ್ನಿ ಗೈಸ್. ನೆನೆ ನಾನು ಒಂದು ವಿಡಿಯೋದಲ್ಲಿ ನೋಡ್ಸಿದ್ದೆ. ಇದು ಅಕ್ಸೆ ಸೊಪ್ಪು ಪಲ್ಯ. ಕಂಪಲ್ಸರಿ ಹಬ್ಬಕ್ಕೆ ಇದು ಕುಂಬಳಕಾಯಿ ಪಲ್ಯ, ಕಾಳು ಸಾರು, ಪಲಾವು, ಮೊಸರು ಬಜ್ಜಿ. ಪಲಾವು ಈ ಸತಿ ಪಲಾವು ಮೊಸರು ಬಜ್ಜಿ ಎಕ್ಸ್ಟ್ರಾ. ವರ್ಷ ಮಾಡ್ತಾರೆ. ಹೌದಾ? ಇನ್ನು ಬೋಂಡ, ಹಪ್ಪಳ 2 ಕರಿಬೇಕು. ಬೋಂಡಾಗೆ ಮುದ್ದೆ ಇಟ್ಟಿದ್ದೆ. ಇದು ಬೋಂಡಾಗೆ, ಇದು ವೈಟ್ ರೈಸ್, ಅದು ಮುದ್ದೆ. ಇಷ್ಟು ಗೈಸ್. ಇವಾಗ ನಮ್ಮ ಆಂಟಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಾದ್ಮೇಲೆ ಎಲ್ಲರೂ ಊಟ ಮಾಡೋದು. ಗೈಸ್ ನಮ್ಮ ಅಂಕಲ್ ಔಟ್ಫಿಟ್ ನೋಡಿ ಗೈಸ್. ಫುಲ್ ಪಂಚೆ ಹೆಂಗೆ ಉಟ್ಕೊಂಡಿದ್ದಾರೆ ಅಂತ. ಏಕಾದಶಿ ಹಬ್ಬ ಅದು ಉಟ್ಕೊಂಡಿದ್ಯಾ? ಚೆನ್ನಾಗಿದ್ಯಾ? ಇವನಿಗೆ ನೋವು ಸ್ನಾನ ಮಾಡೋಕ್ಕೆ. ಅಯ್ಯಯ್ಯ
ಅವಿ ಹಾಯ್ ಮಾಡು. ಅಯ್ಯಯ್ಯ ಅವಿ ಅಂತ ನಮ್ಮ ಅಕ್ಕ ಬೋಂಡ ಹಾಕ್ತವ್ರೆ. ಇದು ಫುಲ್ ಹಾಕ್ಬೇಕಾ? ಐತೆ ಬ್ಯಾಗಲ್ಲಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಓ ಅಕ್ಕ ಇದು ಫುಲ್ ಹಾಕ್ಬೇಕಾ? ಇಷ್ಟ ದೇವ್ರಿಗೆ ಎತ್ಕೊಡೋದ್ರ ನಾ ಪೂಜೆ ಮಾಡೋರ್ಗೂ ತಿನ್ನಂಗಿಲ್ಲ ಗೈಸ್ ನೆನ್ನೆ ಬೇರೆ ಫ್ರೂಟ್ಸ್ ಮಾತ್ರ ಇಕ್ಕಿದ್ರು, ಇವಾಗ ಮಾಡಿರೋ ಅಡುಗೆ ಎಲ್ಲ ಈ ಥರ ಹಾಕಿದ್ದಾರೆ. ಏನಕ್ಕಿದು? ಏನಕ್ಕೆ ಈ ಥರ ಹಾಕೋದು? ಈ ಥರ ಎಡೆ ಆಗ್ತಾ ಇದ್ದೀರಿ ಅಂತ ಎಡೆ ಹಾಕಿ ಅವಕಾಶ ಉಪವಾಸ ಬಿಡ್ತಾರೆ. ಈ ಥರ ಹಾಕ್ಬಿಟ್ಟು ಪೂಜೆ ಮಾಡಿ ಉಪವಾಸ ಬಿಡೋದಾ? ಎಣ್ಣೆನಿಂದ ಉಪವಾಸ ಇದ್ದೀರಿ. ಇವಾಗೆಲ್ಲ ಈ ಥರ ದೇವ್ರ ಮನೆಯಲ್ಲಿ ಈ ಥರ ಎಲ್ಲ ಮಾಡಿರೋದೆಲ್ಲ ಎಡೆ ಹಾಕಿ ಉಪವಾಸ ಬಿಡೋದು. ಉಪವಾಸ ಬಿಡೋದು. ಇವಾಗ ನಾವು ಉಪವಾಸ ಬಿಡ್ತಾ ಇದ್ದೀರಿ. ಇಷ್ಟು ಐಟಮ್ಸು ಇನ್ನೂ ಐಟಮ್ಸ್ ಇದೆ. ಮುದ್ದೆ, ಸಾಂಬಾರು, ಅನ್ನ, ಹಪ್ಪಳ ನೋಡಿ. ಬರೀ ಇಂಥದೆಯ ಗೈಸ್ ನಮ್ಮ ಬುಡ್ಡು ಮರಿ ನೋಡಿ. ಅಷ್ಟು ಊಟ ನಮ್ದು ಇವಾಗ. ಇವನು ಐಸ್ ಕ್ರೀಮಿಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಗಿಡ ಗುಂಡಣ್ಣ ಹಾಯ್ ಹೇಳು. ಹಾಯ್ ಮಾಡು. ನೀನು ಟ್ರೋಲ್ ಮಾಡಿದ್ದೀರಂದ್ರೆ ನಮ್ಮ ಅಕ್ಕಂದೆ 1000 ಫಾಲೋವರ್ಸ್ ಆಗೋಗ್ಬೇಕು. ಇಲ್ಲ ಮಾಡಲ್ಲ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತೇ ಬಿಡು ಗುಂಡಣ್ಣ ನೀನು. ಥ್ಯಾಂಕ್ ಯು. ಪೈಸಾ ಇವನು ಕೊಡ್ತಾನೆ, ನೀನು ಆಮೇಲೆ ಅನ್ಕೊಡು. ಗೈಸ್ ಐಸ್ ಕ್ರೀಮ್ ಬಂದಿದೆ ಗೈಸ್, ಲೆಟ್ಸ್ ಅನ್ಬಾಕ್ಸ್. ಬನ್ನಿ 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 ಬನ್ನಿ. ಕಾಯ್ತಾ ಇದ್ದೆ ಕೈ ನೋಡಪ್ತ್ಯಾ. ನನಗಿದ್ರ ಒಂಥರ ಸಂತೋಷ. ಐಸ್ ಕ್ರೀಮ್ ನಮಗೆ ಫುಲ್ ಖುಷಿ ಆಗ್ಬಿಟ್ಟೆ ಐಸ್ ಕ್ರೀಮ್ ಬಂದಿದ್ದಕ್ಕೆ. ಗೈಸ್ ಐಸ್ ಕ್ರೀಮ್ ಇಲ್ಲಿ 4ಕ್ಕೆ ಬುಕ್ ಮಾಡಿರೋದು. ಅಮ್ಮ ನಿಂಗೆ ಬೇಕಾ ಐಸ್ ಕ್ರೀಮು? ಅವೇ ನಿಂಗೆ ಬೇಕಾ ಐಸ್ ಕ್ರೀಮು? ನಿಂಗೆ ಬೇಕಾ? ನೋಡಿ ನೀವ್ ಇವತ್ತು ನೋಡಿರೋದು ಒಂದು ಚೆನ್ನಾಯ್ತಲ್ಲ? ತಿಂದ್ಬಿಡಿ, ಜಲ್ದಿ ಜಲ್ದಿ ತಿನ್ನು. ಅದೇನ ಎಲ್ಲ ಎತ್ಕೊಂಡ ಮೂಗು ಅಷ್ಟೇ ಅಷ್ಟು ಹಾಕಿದ್ದೀರ. ತಿನ್ಬೇಡ್ದು ತಿನ್ನಮ್ಮ ನೀನು. ಅದು ನಾನೇ ಬ್ರೌನಿ ಕೊಡ್ಬೇಕು, ಗುಂಡಕ್ಕನ್ ಬ್ರೌನಿನೇ ಕೊಡಲ್ಲ. ಕಲ್ಲಿ ಈ ಮಗು ನೋಡಿ ಗಾಯ್ಸ್, ಚೆನ್ನಾಯ್ತಮ್ಮ? ಚೆನ್ನಾಯ್ತಾ? ಇನ್ನೂ ಬೇಕಾ? ಗಲೀಜ್ ಆಯ್ತಾ ಅಲ್ಲಿ ಬಟ್ಟೆ ನೋಡಲ್ಲಿ. ತಿನ್ನಮ್ಮ ನೀನು. ಹೆಂಗ್ ತಿನ್ನೋದು? ಇಟ್ಕೋ. ಈ ಚಿಂಟಾರಿಗೂ ಪೋಲಾರ್ ಐಸ್ ಕ್ರೀಮ್ ಬೇಕು. ಅದು DBCನೇ ಬೇಕು. ಯಪ್ಪ ಗೈಸ್ ನೋಡಿ ಗೈಸ್, ನಮ್ಮ ಅಂಕಲು ಊಟನ ಹೆಂಗೆಲ್ಲ ಯಾವ್ದು ಹೋಲಿಸ್ತಾ ಇದಾರೆ ಅಂತ. ನನ್ ಮಗ ತಿನ್ಬಿಟ್ಟು ಎಲ್ಲಾ ಬಟ್ಟೆಗೂ ಉಜ್ಜೋದು. ಅಮ್ಮ ತಿನ್ನು, ಬೂವ ತಿನ್ನು ನೀನು. ಚಪ್ಪ ತಿನ್ಸಿದ್ರೆ ಬೇಕು ಐಸ್ ಕ್ರೀಮು. ಓ ಅವನ್ಗೆ ಬೇಕು ಒಂದು. ಗುಡ್ ಫಾರ್ ಹೆಲ್ತ್ ಶಾವ್ಗೆ ಒಮ್ಮೆ ಇದನ್ನ ಹೀಗೆ ಮಾಡಿ ರಾಗಿದ್ ಮೂವ್ ನೋಡಿ ನಮ್ಮಮ್ಮ ಎಕ್ಸ್ಪ್ರೆಷನ್. ಬಿಸಾಕಲಿ. ಸೊ ಇವಾಗ ನಾವು ಟ್ರೈ ಮಾಡೋಣ. ಜಿಯ ಬೇಕಾ?
ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬೈ ಬಾಯ್.